ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಎಲ್ಲರೂ ಸಂತೋಷವಾಗಿದ್ದೀರಾ? ಈ ದಿನ ಇನ್ನೊಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನ ಸಂಧಿಸುವಂತ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತಿನ ಕೂಡ ನಾವು ಧ್ಯಾನಕ್ಕೆ ತೆಗೆದುಕೊಂಡಿರುವ ವಾಕ್ಯ ನೋಡಿದಾಗ ಯಾಕೋಬು 1ನೇ ಅಧ್ಯಾಯ 2-3 ವಾಕ್ಯಗಳನ್ನ ನಾನು ಧ್ಯಾನಕ್ಕಾಗಿ ತಗೊಂಡಿದ್ದೀನಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಆನಂದಕರವಾದದೆಂದು ಎನಿಸಿರಿ. ಹಲ್ಲೆಲೂಯಾ. ಇವತ್ತು ನಾವು ನಿನ್ನೆ ಹೋದ ಇದ್ರಲ್ಲಿ ನಾವು ನೋಡಿದ್ವಿ, ನಂಬಿಕೆ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಇವತ್ತು ನಾವು ನೋಡ್ತಾ ಇದೀವಿ, ನಮ್ಮ ನಂಬಿಕೆಗೆ ಏನಾಗತ್ತಂತೆ, ಪರಿಶೋಧನೆ ಇದೆಯಂತೆ, ಟೆಸ್ಟಿಂಗ್ ಇದೆಯಂತೆ. ಆ ಪರಿಶೋಧನೆಯಲ್ಲಿ, ಆ ಪರೀಕ್ಷೆನಲ್ಲಿ ಅವಾಗ ಏನ್ ಬರುತ್ತೆ ಅಂದ್ರೆ ತಾಳ್ಮೆಯನ್ನುಂಟು ಮಾಡತ್ತೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನೋಡಿ, ನಾವು ನಂಬುತ್ತೀವಿ ಅಲ್ವಾ, ನಂಬೋದಕ್ಕೆ ಆ ದೇವ್ರು ಹೇಳ್ತಾ ಇದಾರೆ, ಕಷ್ಟಗಳಲ್ಲಿ ಹೋಗುವಾಗ ನಾವ್ ಎಷ್ಟು ದೇವ್ರನ್ನ ನಂಬುತ್ತಾ ಇದೀವಿ ಅಂತ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾರಂತೆ. ಅವಾಗ ನಾನಾ ವಿಧವಾದ ಕಷ್ಟಗಳು ಬರುವಾಗ ಆ ಕಷ್ಟನಲ್ಲಿ ಏನ್ ಬರುತ್ತೆ ಅಂದ್ರೆ ನಮ್ಗೆ ತಾಳ್ಮೆಯನ್ನುಂಟು ಮಾಡತ್ತೆ ಅಂತ ದೇವ್ರ ವಾಕ್ಯ ಹೇಳ್ಕೊಡ್ತಾ ಇದೆ. ಕಠಿಣವಾದ ಪರಿಸ್ಥಿತಿ, ನಾವೇನೇನೋ ಪ್ರಯತ್ನ ಮಾಡ್ತೀವಿ, ಹೇಗಾದ್ರೂ ಈ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರ್ಬೇಕು ಅಂತ. ಅವಾಗ ಆ ಪರಿಸ್ಥಿತಿ ನಮ್ಮನ್ನ ಏನ್ ಮಾಡತ್ತೆ ಅಂದ್ರೆ ದೇವ್ರ ಕಡೆಗೇನೆ ನಮ್ಮನ್ನ ನಡೆಸುತ್ತೆ. ನಾವು ದೇವ್ರ ಮೇಲೆ ಆಧಾರ ಆಗೋಂಗೆ ಆ ಪರಿಸ್ಥಿತಿಗಳು ನಮ್ಮನ್ನ ದೇವ್ರ ಕಡೆಗೆ ನಡೆಸ್ಕೊಂಡು ಹೋಗತ್ತೆ. ಅವಾಗ ಏನ್ ಬರುತ್ತೆ ಅಂದ್ರೆ ತಾಳ್ಮೆ ಬರುತ್ತಂತೆ. ತಾಳ್ಮೆ ಏನ್ ಮಾಡತ್ತೆ ಅಂದ್ರೆ ಆ ವಾಕ್ಯದಲ್ಲಿ ನೋಡಿ, ಸಮಯದಲ್ಲಿ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ನಂಬ್ತಾ ಇದ್ದೀರಾ? ಅವಾಗ ನಿಮ್ಗೆ ತಾಳ್ಮೆ ಉಂಟಾಗತ್ತೆ. 3ನೇ ಸಮಯದಲ್ಲಿ ನೋಡಿದಾಗ ಆ ಕಷ್ಟಗಳು ನಿಮ್ಗೆ ಆನಂದವಾಗಿ ತಗೋಬೇಕಂತೆ. ದೇವ್ರೇ, ನಾನು ಈ ಪರಿಸ್ಥಿತಿನಲ್ಲಿದ್ದೀನಿ, ಈ ಕಷ್ಟದಲ್ಲಿದ್ದೀನಿ, ನಾನು ಅದನ್ನೆಲ್ಲ ನಾನು ಸಂತೋಷವಾಗಿ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ತಗೋಬೇಕಂತೆ. ಒಂದು ನೋಡ್ರಿ, ಒಂದು ಅಕ್ಕಸಾಲಿಗ ಏನ್ ಮಾಡ್ತಾರೆ ಅಂದ್ರೆ ಆ ಬಂಗಾರನ ತಗೊಂಡ್ ಬರ್ತಾರೆ. ಆ ಬಂಗಾರನ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ರೂಪ ಕೊಡ್ಬೇಕಂದ್ರೆ ಮೊದಲನೇದಾಗಿ ಆ ಬಂಗಾರನ ಬೆಂಕಿನಲ್ಲಿ ಹಾಕ್ತಾರಂತೆ. ಬೆಂಕಿನಲ್ಲಿ ಹಾಕಿ ಅದನ್ನ ಬೆಂಕಿನಲ್ಲಿ ಹಾಕಿ ಅದನ್ನ ಬೆಂಕಿ ಅದು ಜಾಸ್ತಿ ಆಗ್ತಾನೆ ಇರತ್ತಂತೆ. ಆ ಬೆಂಕಿನಲ್ಲಿ ಹಾಕ್ತಾ 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 ಅದು ಶುದ್ಧ ಬಂಗಾರವಾಗಿ ಹೊರ ಬರುತ್ತಂತೆ. ಆ ಶುದ್ಧ ಬಂಗಾರವಾಗಿ ಬಂದು ಅದಕ್ಕೆ ಒಂದು ರೂಪ ಬರುತ್ತೆ. ಹಾಗೇನೆ ಮನುಷ್ಯನು ನಾನಾ ವಿಧವಾದ ಕಷ್ಟಗಳು ಹೋಗುವಾಗ ದೇವರು ನಮ್ಮನ್ನ ರೂಪಿಸ್ತಾ ಇದ್ದಾರೆ, ನಮ್ಮನ್ನ ಪರಿಶುದ್ಧ ಪಡಿಸ್ತಾ ಇದ್ದಾರೆ. ಅವರ ಚಿತ್ತಕ್ಕೆ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ತನ್ನ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಕಷ್ಟ ಬರುವಾಗ ಅದು ಒಂದು ಪರೀಕ್ಷೆ ಅಂತ ತಿಳಿದು ನಾವು ತಾಳ್ಮೆಯಿಂದ ಇರೋಣ. ಇನ್ನೊಂದು ಕಾರ್ಯ ಕೂಡ ನಾವು ನೋಡ್ಬೋದು. ಒಂದು ಕುಂಬಾರ ಜೇಡಿ ಮಣ್ಣನ್ನ ತಗೊಂಡ್ಬಿಟ್ಟು ಅದನ್ನೇನ್ ಮಾಡ್ತಾರಂತೆ, ಕಾಲಿಂದ ಚೆನ್ನಾಗಿ ತುಳಿತಾರೆ. ಅದನ್ನ ಚೆನ್ನಾಗಿ ತುಳಿದ್ಬಿಟ್ಟು ಅದಕ್ಕೆ ಒಂದು ರೂಪನ ಕೊಡ್ತಾರಂತೆ. ಅದು ಹೇಳೋದಿಲ್ಲ, ಜೇಡಿ ಮಣ್ಣು ನನ್ಗೆ ನೋವಾಗ್ತಾ ಇದೆ ಅಂತ ಹೇಳೋದೇ ಇಲ್ಲ. ಆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ತನ್ನನ್ನು ಒಪ್ಪಿಸ್ಕೊಟ್ಬಿಡತ್ತೆ. ಹಾಗೆ ನಮ್ಮನ್ನ ಕೂಡ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ದೇವರ ಕರದಲ್ಲಿ ನಮ್ಮನ್ನ ಒಪ್ಪಿಸ್ಕೊಡೋಣ. ಈ ಕಷ್ಟಗಳು, ಈ ಪರಿಶೋಧನೆಯಲ್ಲಿ ಕೂಡ ದೇವರು ನಮ್ಮೊಂದಿಗಿದ್ದಾರೆ. ನೀವು ಭಯ ಪಡ್ಬೇಡ್ರಿ. ಈ ಸಮಯದಲ್ಲಿ ಈ ರೀತಿಯಾದ ಒಂದು ಪ್ರಾಬ್ಲಮ್ ಅಲ್ಲಿ, ಸಿಚುವೇಶನ್ ಅಲ್ಲಿ ಇದೀನಪ್ಪ ಅಂತ ನೀವು ಕಷ್ಟದಲ್ಲಿ, ವೇದನೆಯಲ್ಲಿ ಯಾರು ನನ್ನನ್ನ ಬಿಡ್ಸಕ್ಕಿಲ್ವೇ ಅಂತ ಹೇಳ್ಬಿಟ್ಟು ನೀವು ಕಷ್ಟ ಪಡ್ತಾ ಇದ್ರು ಕೂಡ ನಂಬಿಕೆಗೆ ಬರುವ ಪರಿಶೋಧನೆ ಹೊರತು ಬೇರೆ ಏನು ನಮ್ಗೆ ಬಂದಿಲ್ಲ. ಅದಕ್ಕೆ ಇವತ್ತು ಸಂತೋಷವಾಗಿರಿ. ದೇವರು ಬೇಗ ನಿಮ್ಗೆ ಬಿಡುಗಡೆನ ಕೊಡ್ತಾರೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕೋಬು 1ನೇ ಅಧ್ಯಾಯ 2-3ನೇ ವಾಕ್ಯದಲ್ಲಿ ನಾವು ಕೇಳಿದ ಪ್ರಕಾರ ನಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡುತ್ತದೆ. ಅದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎನಿಸಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಯಾವುದೇ ಪರಿಸ್ಥಿತಿನಲ್ಲಿದ್ರು, ಯಾವುದೇ ಕಷ್ಟವಾಗಿದ್ರು, ಕಠಿಣವಾದ ಪರಿಸ್ಥಿತಿಗಳಲ್ಲಿದ್ರು ಕೂಡ ನೀವು ಆ ಸಮಯದಲ್ಲಿ ನಾವು ದೇವ್ರನ್ನ ಹುಡುಕೋಣ, ದೇವ್ರನ್ನ ನಂಬೋಣ, ದೇವರ ಮೇಲೆ ಆಧಾರವಾಗಿರೋಣ. ದೇವ್ರು ನಮ್ಗೆ ದೊಡ್ಡ ಬಿಡುಗಡೆನ ಕೊಡ್ತಾರೆ. ನಮ್ಮನ್ನ ಅಧಿಕವಾಗಿ ಪ್ರೀತಿಸುವ ಪರಲೋಕದಿಂದ ನಾನಾ ವಿಧವಾದ ಕಷ್ಟಗಳು, ಕಣ್ಣೀರು, ವೇದನೆ, ಕೈ ಬಿಡಲ್ಪಟ್ಟ ಪರಿಸ್ಥಿತಿನಲ್ಲಿರುವ ಅಪ್ಪ ಸ್ತೋತ್ರ ಕರ್ತೀನಿ. ಅನೇಕ ಸಹೋದರ ಸಹೋದರಿ ಅಪ್ಪ, ಈ ಸಮಯದಲ್ಲಿ ನಿಮ್ಮ ಕೈ ಚಾಚಿ
ಅವ್ರನ್ನ ಕರ್ತನೆ ಮುಟ್ಟಿ ಕರ್ತನೆ ಈಗಲೇ ಕರ್ತನೆ ಸ್ತೋತ್ರ, ಅವ್ರ ಕಣ್ಣೀರನ್ನ ನೀವು ಒರೆಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಪ್ಪ. ಅವ್ರ ಜೀವನದಲ್ಲಿ ಒಂದು ಅದ್ಭುತ ಉಂಟಾಗಲಿ ಕರ್ತನೆ, ಬಿಡುಗಡೆ ಉಂಟಾಗಲಿ, ಸಮಾಧಾನ ಬರಲಿ. ಆಶೀರ್ವದಿಸು ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ಕೃಪೆ ನಮ್ಮೊಂದಿಗಿರಲಿ. ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.